ಒಂದೇ ಒಂದು ತೋತಾಪುರಿ ಮಾವಿನಕಾಯಿ ಇದ್ದರೆ ಸಾಕು, ನಾನು ತೋರಿಸೋದಂಥ ವಿಧಾನದಲ್ಲಿ ಈಸಿಯಾಗಿ ಕ್ವಿಕ್ಕಾಗಿ 2 ಸಮ್ಮರ್ ಡ್ರಿಂಕ್ ಮಾಡ್ಕೊಬೋದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತಿನ ರೆಸಿಪಿ ಬಂದು ಮಾವಿನಕಾಯಿಂದ ಪಾನಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಮಾವಿನಕಾಯಿ ತುರಿ ಹಾಕಿರೋ ಅಂಥ ಮಸಾಲ ಮಜ್ಜಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ಇಲ್ಲಿ ನಾನು ಒಂದು ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿ ಈ ಸೆಂಟ್ರಲ್ಲಿರೋಂಥ ಬೀಜನ ತೆಗೆದು ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ. ನಂತರ ಈ ಮಾವಿನಕಾಯಿನ ನಾವು ತುರ್ಕೋಬೇಕಾಗತ್ತೆ. ನೋಡಿ, ಬೀಜ ತೆಗೆದು ಸೈಡ್ಗೆ ಇಡ್ತಾ ಇದ್ದೀನಿ. ಈ ರೀತಿ ತುರ್ಕೋಬೇಕಾಗತ್ತೆ. ತುರಿಯೋಕ್ಕೆ ಕಷ್ಟ ಅಂತಂದರೆ ಸಣ್ಣದಾಗೆ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೋಬೋದಾಗತ್ತೆ. ಆದರೆ ನಾವು ಇಲ್ಲಿ ಮಜ್ಜಿಗೆಗೂ ಸಹ ನಾನು ಇದೇ ಮಾವಿನಕಾಯಿನ ತುರಿನ ಬಳಸೋದ್ರಿಂದ ನಾನು ತುರಿತಾ ಇದ್ದೀನಿ ಇಲ್ಲಿ. ಈಗ ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ತುರಿದಿರೋಂಥ ಶುಂಠಿ, ಸ್ವಲ್ಪ ಪುದೀನ ಎಲೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು 5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಎಷ್ಟು ಸಣ್ಣಗೆ ನುಣ್ಣಗೆ ರುಬ್ಕೊಳ್ಳೋಕ್ಕಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಬೇಕಾಗತ್ತೆ. ಈಗ ರುಬ್ಬಿರೋಂಥ ಮಿಶ್ರಣನ ನಾವು ಇಲ್ಲಿ ಶೋಧಿಸ್ಕೊಳ್ಳೋಣ. ಒಂದು ಫಿಲ್ಟರ್ ಸಹಾಯದಿಂದ ಈ ರೀತಿ ಶೋಧಿಸ್ಕೋಬೇಕಾಗತ್ತೆ. ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಬೇಕು. ಆಗ ಇದ್ರ ಫ್ಲೇವರೆಲ್ಲ ಚೆನ್ನಾಗಿ ಬರುತ್ತೆ ನಾವು ಮಾಡ್ತಿರೋಂಥ ಪಾನಕಕ್ಕೆ. ನೋಡಿ, ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ರಸನೆಲ್ಲ ಹಿಂಡ್ಕೋಬೇಕಾಗುತ್ತೆ. ಈ ಪಲ್ಪನ್ನ ಬಿಸಾಕೋದು ಬೇಡ, ಸೈಡಿಗೆ ಎತ್ತಿಟ್ಕೊಂಡಿರೋಣ. ನೋಡಿ, ಈಗ ಪಾನಕ ರೆಡಿಯಾಗಿದೆ. ಇತ್ತೀಚೆಗೆ ಒಂದು ಹೋಟೆಲ್ಗೆ ನಾನು ಹೋದಾಗ ಇಲ್ಲಿ ವೆಲ್ಕಮ್ ಡ್ರಿಂಕ್ ಥರ ಇದನ್ನು ಸರ್ವ್ ಮಾಡಿದರು. ತುಂಬಾ ರುಚಿಯಾಗಿತ್ತು. ಹಾಗಾಗಿ ನಾನು ಅದನ್ನು ಮನೇಲಿ ಟ್ರೈ ಮಾಡಿದೆ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದ್ದರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದೇ ಒಂದು ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ಹಾಕಿದ್ದಕ್ಕೆ 2 ಲೋಟದಷ್ಟು ಪಾನಕ ರೆಡಿಯಾಗಿದೆ. ಈ ಬೇಸಿಗೆಗಂತೂ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಈ ಪಾನಕನ ನೀವು ಈ ಬೇಸಿಗೆಯಲ್ಲಿ ಮಾವಿನಕಾಯಿ ಸೀಸನ್ ಇನ್ನೇನು ಶುರುವಾಗುತ್ತೆ ಆಗ ಟ್ರೈ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಈಗ ಹುಳಿಯಾಗಿ ಖಾರವಾದ ಮಾವಿನಕಾಯಿ ಪಾನಕ ರೆಡಿಯಾಗಿದೆ. ಈಗ ನೆಕ್ಸ್ಟು ನಾವು ಶೋಧಿಸಿ ತೆಗೆದಿಟ್ಕೊಂಡಾಗ ಬಂದಿದ್ದಂಥ ಪಲ್ಪನ್ನು ಬಿಸಾಡಬಾರ್ದು. ಈ ರೀತಿ ಐಸ್ ಕ್ಯೂಬ್ಸ್ ಟ್ರೇಯಲ್ಲಿ ನಾನು ಇದನ್ನು ಹಾಕಿ ಸೆಟ್ ಮಾಡ್ಕೋತಾ ಇದ್ದೀನಿ. ಟೈಟಾಗೆ 1 ಸ್ಪೂನಷ್ಟು ಹಾಕಿ ಪ್ರೆಸ್ ಮಾಡಬೇಕು. ಆವಾಗ ಐಸ್ ಕ್ಯೂಬ್ಸ್ ಚೆನ್ನಾಗಿ ಬರುತ್ತೆ. ಈ ರೀತಿ ಐಸ್ ಕ್ಯೂಬ್ ಟ್ರೇಗೆ ಎಲ್ಲ ಹಾಕಿ ನಾನು ಸೆಟ್ ಮಾಡೋಕ್ಕೆ ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಅಷ್ಟರಲ್ಲಿ ಈಗ ಮಜ್ಜಿಗೆ ಮಾಡ್ಕೊಳ್ಳೋಣ. ನಾನು ಇಲ್ಲಿ 2 ಕಪ್ಪಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಫ್ರೆಶ್ ಆಗಿ ಮನೇಲಿ ಮಾಡಿರೋಂಥ ಮೊಸರನ್ನ ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಹಾಗೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಚೆನ್ನಾಗಿ ಬೀಟ್ ಮಾಡಿದಷ್ಟು ಮಜ್ಜಿಗೆ ಕುಡಿಯುವಾಗ ಹಿತವಾಗಿರುತ್ತೆ. ಮೊಸರು ಥರ ಇದ್ದರೆ ಅಷ್ಟು ಕುಡಿಯುವಾಗ ಚೆನ್ನಾಗಿ ಅನಿಸೋದಿಲ್ಲ. ಈಗ ಮಜ್ಜಿಗೆ ರೆಡಿಯಾಗಿದೆ. ನಾವು ಸೆಟ್ ಮಾಡೋಕ್ಕೆ ಇಟ್ಕೊಂಡಿದ್ದಂಥ ಮಾವಿನಕಾಯಿ ತುರಿ ಕ್ಯೂಬ್ಸ್ ಸಹ ರೆಡಿಯಾಗಿದೆ. ಈಗ ಇದನ್ನು ಮಜ್ಜಿಗೆಗೆ ಹಾಕ್ಕೊಳ್ಳೋಣ. ನಾನು ಮಾಡ್ತಿರೋಂಥ ಮಜ್ಜಿಗೆಗೆ 4 ಐಸ್ ಕ್ಯೂಬ್ಸು ಸಾಕಾಗ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ನಾನು 4 ಐಸ್ ಕ್ಯೂಬ್ಸ್ನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಜ್ಜಿಗೆಯಲ್ಲಿ ಕರಗೋಕ್ಕೆ ಬಿಡಬೇಕು. ಹಾಗೆಯೇ ನಿಮಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ. ಇಲ್ಲಿ ಇದೇ ಚಿಲ್ಲಿ ಫ್ಲೇಕ್ಸೇ ಹಾಕಬೇಕಂತ ಏನಿಲ್ಲ. ನಿಮ್ಮ ಫ್ಲೇವರ್ಗೆ ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಬೇಕಿದ್ದರೆ ಸ್ವಲ್ಪ ಹಿಂಗು, ಜೀರಿಗೆ ಪುಡಿ ಸಹ ಹಾಕ್ಕೋಬೋದಾಗುತ್ತೆ. ಈಗ ಇದನ್ನು ಸರ್ವ್ ಮಾಡೋಣ. ಈ ಬೇಸಿಗೆ ದಗೆಗೆ ಈ ರೀತಿ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ತುಂಬಾ ರಿಫ್ರೆಶಿಂಗ್ ಅನಿಸುತ್ತೆ. ನಾವು ಹಾಕಿರೋಂಥ ಐಸ್ ಕ್ಯೂಬು ಚೆನ್ನಾಗಿ ಕರಗಬೇಕು. ಆವಾಗ ಮಾವಿನಕಾಯಿ ಫ್ಲೇವರೆಲ್ಲ ಮಜ್ಜಿಗೆಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಕರಗಿದ ನಂತರ ಸರ್ವ್ ಮಾಡಿ ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ನಾವು ಒಂದೇ ಒಂದು ಮಾವಿನಕಾಯಿನ ಬಳಸ್ಕೊಂಡು 2 ರೀತಿಯಾಗಿ ತುಂಬ ಟೇಸ್ಟಿಯಾಗಿರೋವಂಥ ಸಮ್ಮರ್ ಡ್ರಿಂಕ್ನ ಮಾಡೋದನ್ನು ತೋರಿಸಿದ್ದೀನಿ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.